ನಮಸ್ಕಾರ ಗಾಯ್ಸ್, ಇದು ನನ್ನ ಮೊದಲನೇ ದಿವಸದ ಡೈಲಿ ವ್ಲಾಗ್ನ ಮೊದಲನೇ ದಿವಸ. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ಸ್ಟಾರ್ಟ್ ಮಾಡೋಣ. ಅಮ್ಮ ಏನು ಮಾತಾಡ್ಕಣಮ್ಮ, ಕೆಟ್ಟಾವಲ್ಲವ ನೋಡು. ಇಡ್ಲಿ ಇವತ್ತು ನಮ್ಮ ಮನೆಗೆ ತೆಗಿ ಮೇಲೆ ನೋಡೋಣ ಹೆಂಗೆ ಬಂದೈತೆ. ಈ ಥರ ಆಗಬೇಕು ಗಾಯ್ಸ್. ನೀವು ಇಡ್ಲಿ ಮಾಡ್ಬೇಕಂದ್ರೆ ನೋಡಿ ಪ್ಲೇಟ್ಗೆಲ್ಲ ಅಂಟ್ಕೊಂಡೈತೆ. ಇಲ್ಲಿ ನಮ್ಮಪ್ಪ ಕುಕ್ಕರಿಂದ ಬಾಳೆಹಣ್ಣು ತೆಗಿತವ್ರೆ. ತೆಗಿಯಪ್ಪ ಅಷ್ಟೂ. ಅಯ್ಯೋ ಇರುವೆ ಎಲ್ಲ ಹತ್ತಿದ್ದಾವೆ. ಅಯ್ಯ ಇರುವೆ ಹತ್ಕೊಬಿಟ್ಟ ಕುಕ್ಕರ್ ಒಳಕ್ಕೆ. ಇಲ್ಲೆಲ್ಲ ಜೋಳ ಪಾಳೆಲ್ಲ ಚಲೋಗ್ಬಿಟ್ಟೈತೆ ನೋಡಿ. ಚಿಂಕುಳ್ಳಿ ಈ ಥರ ಇದ್ದಾವೆ, ಎಲ್ಲ ಚಲ್ಲೋಗ್ಬಿಟ್ಟವ ಅದ್ರೊಳಗೆ. ಚೊಲ್ಲೆ ಒಂದು ಚೊಲ್ಲೆ ಅಷ್ಟೇ ನೋಡ್ರಿ. ನಮ್ಮಮ್ಮ ಬೈತೈತೆ ನಮ್ಮ ಅಪ್ಪನ. ಬಾಳೆಹಣ್ಣೆಲ್ಲ ಇರುವೆ ಹತ್ಬಿಟ್ಟಿದ್ದಾವೆ ಅದರೊಳಗೆ. ಇದ್ರೊಳಗೆ ಇಕ್ಬೇಕು ಇವಾಗ ಸ್ವಲ್ಪನಕ್ಕೆ. ಕುಕ್ಕರ್ ಈಸ್ ಸೇಫ್ ಗೈಸ್, ಕುಕ್ಕರ್ ಈಸ್ ಸೇಫ್. ಅಂಡ್ ಬನ್ನಿ ಎಮ್ಮೆ ಕಟ್ ಬರಕ್ಕೆ ಹೋಗೋಣ. ಗೈಸ್ ಈ ಥರ ಇಡ್ಲಿಗೆ ಕವರ್ ಹಾಕ್ಬೇಕಂತೆ ನಮ್ಮಮ್ಮ ಹೇಳಿದ್ರು. ಒಂದು 10ನೇ ಸಲ ಕವರ್ ಕಟ್ ಮಾಡಿ ಕೊಡ್ತಿದ್ದೀನಿ ನಾನು. ಎಷ್ಟು ಸಲ ಕವರ್ ಕಟ್ ಮಾಡಿದ್ರು ನಮ್ಮಮ್ಮ ಸುಮ್ಕಿರ್. ಕವರ್ ಎಷ್ಟೇ ಸಲ ಕಟ್ ಮಾಡಿದ್ರು. ಅಮ್ಮ ಬ್ಲೇಡ್ ಕೊಡಮ್ಮ. ಕವರ್ನ 10 ಸಲ ಕಟ್ ಮಾಡಿದ್ದೀನಿ, ಇವು ಬರೋದೇ ಇಲ್ಲ. ಕವರ್ ಬರ್ತಾ ಇಲ್ಲ ಇಲ್ಲಿ. ಎಷ್ಟು ಸಲ ಕಟ್ ಮಾಡೋಣ? ಇದು ಒಂದು 10 ಸಲ ಕಟ್ ಮಾಡಿದ್ದೀನಿ ಕಾಣುತ್ತೆ. ಇದನ್ನ ಕವರ್ ಎಷ್ಟು ಸಲ ಕಟ್ ಮಾಡಿದ ಗೊತ್ತೇ ಇಲ್ಲ ನನಗೆ. ಅವೆಲ್ಲ ಕಲ್ಲಾಗ್ತೀನಿ. ತೋ ನಿಂಗೆ ಕಟ್ ಮಾಡ್ಕೊಡ್ತೀನಿ ಸುಮ್ಕಿರ್. ನಾವು ಇವು ಇಡ್ಲಿ ಕವರೇ ತಂದ್ಕೊಟ್ಟಿನಿ ಅಲ್ಲಿ ಹೋಟ್ಲಾಗೆ. ಹಂಗಾರೆ ಎಸ್ತೈತಿ ಅವನ್ನ ಹಪ್ಳಕ್ಕೆ ಹಾಕೊಂಡಿದ್ದು ಇಡ್ಲಿ ಕವರ್ಗಳು. ಏನು ಬುದ್ಧಿ ಬಂದು ಎಷ್ಟು ಒಂದು 60 ತಂದ್ಕೊಟ್ಟಿದ್ದು ಇಡ್ಲಿ ಕವರ್. ಕೇಳಿ ಎಲ್ಲಿಕ್ಕಿದೆ ಇಡ್ಲಿ ಕವರ್ ತಂದ್ಕೊಟ್ರು ನಮ್ಮಮ್ಮ ಎಸ್ತೈತಿ. ಎಷ್ಟು ಸೌಕರ್ಯ ಇರ್ಬಿಡ ನಮ್ಮಮ್ಮರು. ಈ ಕವರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇಡ್ಲಿ ಕವರ್ ತಂದ್ಕೊಟ್ರು ಕಟ್ ಮಾಡಿದ್ದೀನಿ. ಏನು ಮಾಡೋದು, ನಮ್ಮ ಮನೆ ಬಾರ ಹೆಂಗೈತಿ. ಇವಾಗ ನಾವು ಹಪ್ಳದ ಪ್ರಶ್ನೆ ಹುಡುಕ್ಬೇಕು. ಎಲ್ಲಿದೆ ಏನೋ ಗೊತ್ತಿಲ್ಲ. ವೇರ್ ಈಸ್ ಹಪ್ಳ ಫ್ರೆಶ್ ಅಂದರೆ ಇಡ್ಲಿ ಕವರ್ ಇದ್ರೆ ಎಲ್ಲೂ ಒಳಗಿದಾವೆ ಅಂತ ನಾವೆಲ್ಲ ಹುಡ್ಕೊಂಡಿದ್ರು. ಒಳಗೆಲ್ಲ ಪಾತ್ರೆ ಗೀತ್ರೆ ಎಲ್ಲ ಇಕ್ಕವ್ರು. ಇಲ್ಲಿ ಹಪ್ಳದ ಫ್ರೆಶ್ ಎಲ್ಲ ಐತೆ ಗೈಸ್. ಹುಡುಕಿ ಸಾಕಾಗೋಗ್ಬಿಟ್ಟು ನಮ್ಮನ್ನ ಅಜ್ಜಿ ಇಡ್ಲಿ ಕವರ್ ತಂದು ಕೊಡ್ಬೇಕು. ಫಸ್ಟು ಇಡ್ಲಿ ಕವರ್ ತಂದು ಕೊಟ್ರು ನಮ್ಮಮ್ಮ. ಹಿಂಗೆ ಮಾಡುತ್ತಿ ಏನು ಮಾಡ್ಬೇಕು ನಾವು ಹಿಂಗಾದ್ರೆ ನಮ್ಮ ಕತೆ ನೋಡಿ. ಇಲ್ಲೂ ಸಿಗ್ತಾಯಿಲ್ಲ ನಾವು ಹಪ್ಳದ ಫ್ರೆಶ್ಗಳು. ಎಲ್ಲಿ ಕೈತೆ ಏನು ಅಂತಲೂ ಗೊತ್ತಿಲ್ಲ. ಒಂದು ನಿಮಿಷ ತಡಿ ಸಿಕ್ತು. ಹಾಗೆ ಮಾಡೋಣ ಇದು ಮಾಡೋಣ ಗೊತ್ತಾಯ್ತಾ ಇಲ್ಲ ನೋಡಿ. ಬಿಚ್ಚಬೇಕು ಗಂಟು. ಇವಾಗ ಇವೇ ನೋಡಿ ಸಿಕ್ಕಿವು. ಲೆಟ್ಸ್ ಗೋ. ಇಡ್ಲಿ ಕವರ್ನ ತಗೊಂಡು ಕೆಳಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ಇಡ್ಲಿ ಆದವು. ಸುಮ್ಕಿರ ಗೈಸ್. ಫೈನಲಿ ಇಡ್ಲಿ ಆದವು ನೋಡಿ. ಈ ಕಡೆ ಇಡ್ಲಿ ಬೇಯಕ್ಕೆ ಆಗ್ತೈತಿ ಇವಾಗ ನೋಡಿ. ಈ ಥರ ಬಂದವು ಇಡ್ಲಿ. ಇದೊಂದು ಸ್ವಲ್ಪ ಟ್ರೈ ಮಾಡೋಣ ಬೆಂದ ಅಂತ. ಓಕೆ ಫೈನಲಿ ಬೆಂದವೆ. ಚೆನ್ನಾಗಿ ಬೆಂದವೆ ಚೆನ್ನಾಗಿ ನೋಡಿರಿ. ಪ್ಲೇಟ್ ಇಡ್ಲಿ ಈ ಥರ ಮಾಡೋದು. ಹೋಟ್ಲಲ್ಲಿ 15 ರೂಪಾಯಿ ಒಂದು ಕೊಡ್ತಾರಿದ್ದ. ನಮ್ಮಮ್ಮ ಎಷ್ಟಮ್ಮ ಇದು? ಎಷ್ಟು ರೂಪಾಯಿ ಅಮ್ಮ ಹೇಳಮ್ಮ? ಎಷ್ಟು ರೂಪಾಯಿ ಕೊಡ್ತೀನಿ ನನಗೆ? 15 ರೂಪಾಯಿ ನಿಂಗೂ ನೋಡಿ. ಹೋಟ್ಲರ್ಗೂ ನಮಗೂ ಒಂದೇ. ನಮಗೂ 15 ರೂಪಾಯಿ ಹೇಳ್ತೈತಿ ನಮ್ಮಮ್ಮ. ನಮ್ಮಮ್ಮನೂ ನಮಗೂ 15 ರೂಪಾಯಿ ಹೇಳ್ತೈತಿ. ಇವಾಗ ನಮ್ಮ ಅತ್ತೆ ಮಗಳಿಗೆ ಸಣ್ಣ ಪಾಪ ಐತೆ, ಹುಡುಗಿಗೆ ಕೊಟ್ಟು ಬರಬೇಕು ಇಡ್ಲಿ. ನಾ ಬನ್ನಿ ಇವಾಗ. ಇದು ಚಟ್ನಿ ಪಟ್ನಿ ಮತ್ತು ಇದು ಹಂಗೆ ಹೇಳ್ತೇವೆ ನೋಡಿ. ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರದ್ದೇ ಪ್ಲೇಟ್ ಇಟ್ಕೊಡು ನೋಡಿ. ಕೊಟ್ಟು ಬರೋಕ್ಕೆ ಇಡ್ಲಿನ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗಟ್ಟಿ. ಅಮ್ಮ ಪಾಪ ಬಿಸಿಯಾಗಿ ಕೊಡ್ಬೇಕಂತ ಅವ್ರಿಗೆ. ಲಾಸ್ಟಿಗೆ ಕೊಡ್ಬೇಕಂತ ಅವಳು ಇವಾಗ ತಿನ್ನಲ್ವಂತೆ. ಗಾಯ್ಸ್ ಇವತ್ತು ನಮ್ಮದು ಪ್ಲ್ಯಾನ್ ಇದ್ದಿದ್ದು ಏನಂದರೆ ಮಾವಿನಕಾಯಿ ಕೆಡವಕ್ಕೆ ಹೋಗೋಣ ಅಂತ ಇದ್ದಿದ್ದು. ಆದರೆ ಇಲ್ಲಿ ನೋಡಿದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಅನ್ಸಕ್ಸಸ್ಫುಲ್ ಆಗ್ತೈತೆ. ಸಕ್ಸಸ್ಫುಲಿ ಅನ್ಸಕ್ಸಸ್ ಆಗ್ತೈತೆ ಅಂದರೆ ಇದೆ ಅನಿಸುತ್ತೆ. ಎಕ್ಸ್ಪೆಕ್ಟ್ ಟು ದಿ ಅನ್ಎಕ್ಸ್ಪೆಕ್ಟೆಡ್. ನಾವು ಇವತ್ತು ಮಾವಿನಕಾಯಿ ತಿನ್ಬೋದು ಅಂತ ಎಷ್ಟು ಖುಷಿಯಾಗಿದ್ದೆ ಅಂದರೆ ನಾನು ಫುಲ್ ಹ್ಯಾಪಿ ಅಂದರೆ ಎಕ್ಸೈಟ್ಮೆಂಟ್ ಅಂತ 100% ಕೊಟ್ಕೊಂಡಿದ್ದೆ. ಆದರೆ ನಮ್ಮ
ಮಳೆರಾಯ ಎಲ್ಲವನ್ನೂ ಹಾಳು ಮಾಡೋ ಸ್ಥಿತಿಗೆ ಬಂದೈತೆ ನೋಡಿ. ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂದರೆ ಇಲ್ಲೆಲ್ಲ ನೋಡಿ ಚರಂಡಿಲೆಲ್ಲ ನೀರು ಹೋಗ್ತಾವೆ. ಅಯ್ಯೋ ರಾಮ, ಎಷ್ಟು ಜೋರಾಗಿ ಮಳೆ ಬರ್ತೈತೆ ನೋಡಿ. ಆದರೂ ಒಂದು ಸ್ವಲ್ಪ ಒಂಥರ ಚೆನ್ನಾಗೈತೆ ಮಳೆ. ಕ್ಯಾಮ್ರಾ ಎಲ್ಲ ನೆಂದೋಗ್ತಿದ್ದು ನನ್ನ ಕೈಯೆಲ್ಲ ಹಿಡ್ಕೊಂಡು. ಸೂಪರ್. ಅಂದರೆ ಮಳೆ ಬಂದರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಇವಾಗ ನೆಲ ಎಲ್ಲ ಒಣಗೋಗ್ಬಿಟ್ಟಿತ್ತು ಮಳೆ ಇಲ್ದರೆ. ಇವಾಗ ತಂಪಾಗುತ್ತೆ ನೆಲ. ಆದರೆ ನಂಗೊಂದು ಸ್ವಲ್ಪ ಬೇಜಾರು ಏನಂದರೆ ನಾನು ಮಾವಿನಕಾಯಿ ತಿನ್ನೋಕ್ಕಾಗಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತೈತೆ. ಇರಲಿ ಬಿಡಿ, ನೆಕ್ಸ್ಟ್ ಟೈಮ್ ನಾಳೆ ಹೋಗೋಣ ಮಾವಿನಕಾಯಿ ತಿನ್ನೋಕ್ಕೆ. ಆದರೆ ಮಳೆ ನೋಡ್ಕೊಳ್ಳಿ ಇನ್ನೊಂದು ಸಲ. ಸೂಪರಾಗಿ ಅಂದರೆ ಜೋರಾಗಿ ಬರ್ತೈತೆ ಗೈಸ್ ಮಳೆ. ನೋಡಿ ಹೆಂಗೆ ಕಾಣಿಸ್ತೈತೆ ನಮ್ಮ ಮನೆ ಮುಂದೆ ವ್ಯೂ. ಆದರೆ ಅಷ್ಟೊಂದೇನು ಚೆನ್ನಾಗಿಲ್ಲ. ಗಿಡ ಮರ ಪಕ್ಕದಲ್ಲೇ ಗಿಡ ಮರ ಎಲ್ಲ ಅವೆ ನೋಡಿರಿ. ಈ ಕಡೆ ತೋಟ ಐತೆ. ಅಂದರೆ ಭೂಮಿಗೆ ಒಳ್ಳೆಯದು, ಜನರಿಗೆ ಒಳ್ಳೆಯದು, ಪ್ರಾಣಿಗಳಿಗೆ ಒಳ್ಳೆಯದು, ಪಕ್ಷಿಗಳಿಗೆ ಒಳ್ಳೆಯದು. ಡೈಲಿ ಮಳೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಹಂಗೆ ಜೋರಾಗೂ ಬರಬಾರ್ದು ಮಳೆ, ಎಫೆಕ್ಟ್ ಆಗುತ್ತೆ ಒಂದೊಂದ್ಸಲಿ. ಜೋರಾಗಿ ಬಂದರೆ ಮನೆಯೆಲ್ಲ ಬೀಳೋ ಸಾಧ್ಯತೆ ಇರುತ್ತೆ. ಮನೆ ಬಿದ್ದರೆ ಕಷ್ಟ ಆಗುತ್ತೆ ಬೇರೆಯವ್ರಿಗೆ. ನೋಡಿ ನಿಧಾನ ಆಗ್ತೈತೆ ಮಳೆ. ಒಂದು ಸ್ವಲ್ಪ ನಾನು ಮಾತಾಡ್ತಿರೋದಕ್ಕೆ ಕೇಳಿಸ್ಕೊಂಡು ಅದು ಬೇಜಾರಾಗಿರಬೇಕು. ಇರಲಿ ಬಿಡಪ್ಪ, ನೀವು ಮಾವಿನಕಾಯಿ ತಿನ್ನೋಕೆ ಹೋಗು, ನಾನು ನಿಲ್ತೀನಿ ಅಂತ ನಾನು ವಿಷ್ಣ ದೇವರು ಆದಷ್ಟು ಬೇಗ ಈಡೇರಿಸ್ತಾ ಅಂದ್ಕೊತೀನಿ. ಸೊ ಗೈಸ್, ಮಳೆ ಏನಾದರೂ ನಿಂತರೆ ಮಾವಿನಕಾಯಿ ಕೀಳಕ್ಕೆ ಪಕ್ಕ ಹೋಗ್ತೀನಿ. ಇಲ್ಲ ಅಂದರೆ ಮಾವಿನಕಾಯಿ ಕೀಳಕ್ಕೆ ಹೋಗೋಕ್ಕಾಗಲ್ಲ. ಯಾವಾಗಿರುತ್ತೆ ಇವತ್ತು ಡೌಟ್ ಅನಿಸ್ತತೆ ಮಾವಿನಕಾಯಿ ಕೀಳೋದು. ಸೊ ಲೆಟ್ಸ್ ಗೋ. ಸಾರಿ ಹೋಗೋಕ್ಕಾಗಲ್ಲ. ಲೆಟ್ಸ್ ಡು ನಾಟ್ ಗೋ. ಓ ಗೈಸ್, ಮಳೆ ಬರ್ತಾನೆ ಐತೆ. ಅಯ್ಯೋ ಕ್ಯಾಮ್ರಾಗೆ ನೀರು ಬಿದ್ದುಬಿಟ್ಟೈತೆ ನಾನು ಮಾತಾಡ್ತಿರೋದು ನೋಡಿ. ಲೈಟ್ಸ್ ಜಾಲಿ ಮಳೆ ಬರ್ತಾಯಿದೆ. ತುಂಬ ಖುಷಿ ನಮ್ಗೊಂದು ಸ್ವಲ್ಪ. ಮಳೆ ನಿಂತ್ಮೇಲೆ ಲಾಗ್ ಮಾಡ್ತೀನಿ ಗೈಸ್. ಇಲ್ಲಿ ನೋಡಿ, ಮಳೆ ಕಾಲದಲ್ಲಿ ನಾನು ಕತ್ತಲಲ್ಲಿ ಕೊಡೆ ಹುಡುಕ್ತಾ ಇದ್ದೀನಿ. ಕರೆಂಟ್ ಬಂತು. ಕರೆಂಟು ಎಸ್. ಇವಾಗ ನಾವು ಕೊಡೆ ಹುಡ್ಕೋ ಸಮಯ. ಎಲ್ಲಿದೆ ಈ ಕೊಡೆ? ನಮ್ಮ ಅಪ್ಪ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಂತೂ. ಅಯ್ಯಪ್ಪ, ಎಲ್ಲ ಬಿದ್ದೋಗ್ತಾ ಇದ್ದಾವೆ. ಅಪ್ಪ ಇಲ್ವಲ್ಲಪ್ಪ ಕೊಡೆ. ನಾವೆಲ್ಲಿ ಹುಡ್ಕೋದು ಹೊಸ ಕೊಡೆ ಅಂತೆ. ಐತೆ. ದಿಸ್ ಈಸ್ ದ ಗೈಸ್. ನೋಡಿ ಫೈನಲಿ ಕೊಡೆ ಸಿಕ್ತು. ಕೊಡೆ ಸಿಕ್ಕಿದ್ಮೇಲೆ ಮಳೆ ನಿಲ್ತೈತಲ್ಲಪ್ಪ. ಕೊಡೆ ಸಿಕ್ಕಿದ್ಮೇಲೆ ಮಳೆ ನಿಲ್ತೈತೆ ನೋಡಿ. ಕೆಳಗೆ ಇಳ್ದೋಗ್ತಾ ಇದ್ದೀನಿ. ಕೊಡೆ ಕೊಟ್ಮೇಲೆ ಮಳೆ ನಿಲ್ತೈತೆ. ಆಮೇಲೆ ಎಲ್ಲ ಹೋಯ್ತೆ. ಸರಿವಾ, ಫೈನಲಿ ಮಳೆ ನಿಲ್ತು ಗೈಸ್. ಮಳೆ ನಿಂತಿದೆ. ಗುರು, ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟೋ ಜನ ಅಂದ್ಕೋಬೋದು, ನಿನ್ನ ಹತ್ರ ಕ್ಯಾಮ್ರಾ ಇಲ್ಲ, ನಿನ್ನ ಹತ್ರ ಮೈಕ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಏನು ಇಂಪ್ರೂವ್ಮೆಂಟೇ ಇಲ್ಲ, ಅಂದರೂ ವೀಡಿಯೋ ಮಾಡ್ತಾನೆ, ಇವನು ವ್ಯೂಸ್ ಹೋಗಲ್ಲ, ಲೈಕ್ಸ್ ಬರಲ್ಲ, ಶೇರ್ಸ್ ಬರಲ್ಲ, ಕಮೆಂಟ್ ಬರಲ್ಲ, ಏನೇನೋ ಮಾತಾಡ್ತಾರೆ. ಅದ್ರ ಬಗ್ಗೆ ಐ ಡೋಂಟ್ ಕೇರ್. ಯಾಕಂದ್ರೆ ನಾನು ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಟೆನ್ಷನ್ನೇ ತಗೊಳ್ಳಲ್ಲ. ನಾನು ಯೋಚನೆ ಕೂಡ ಮಾಡಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ವೀಡಿಯೋ. ನಾನು ಎಷ್ಟೇ ಕಷ್ಟ ಆದರೂ ಚೆನ್ನಾಗಿ ಮಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದು ನನ್ನ ಕರ್ತವ್ಯ. ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಮಳೆ ಬರ್ತಿದೆ. ಸೋನೆ ಮಳೆ ಅನಿಸುತ್ತೆ. ಆದರೂ ಏನು ಸಕ್ಕತ್ತಾಗೈತೆ ಗೊತ್ತಾ ನೋಡಿ. ಹಿಂದೆಗಡೆ ಎಲ್ಲ ಗಿಡ ಮರ ಎಲ್ಲ ಇದ್ದಾವೆ. ಆದರೂ ಚೆನ್ನಾಗಿ ಬರ್ತೈತೆ ನೋಡಿ. ಹಂಗೆ ಒಂದ್ಸಲಿ ನೋಡ್ಕೊಂಬಿಡಿ. ಚೆನ್ನಾಗಿ ಬರ್ತೈತೆ. ಕ್ಯಾಮ್ರಾನೇ ಚೆನ್ನಾಗಿಲ್ಲ ಗೈಸ್. ಏನು ಮಾಡೋಣ, ಬಡವರು ನಾವು. ಯೂಟ್ಯೂಬ್ ದೊಡ್ಡ ಯೂಟ್ಯೂಬರ್ಸ್ ಥರ ಏನು ಸಾವುಕಾರಲ್ಲ. ಆದರೂ ಕ್ಯಾಮ್ರಾ ಇದರಲ್ಲೇ ಮಾಡ್ಕೊಂಡು ಹೋಗ್ತೀನಿ ನಾನು. ಸಪೋರ್ಟ್ ಮಾಡ್ತೀರ ನನ್ನ ನಂಬಿಕೆ ಮೇಲೆ. ನೋಡಿ ಒಂದೇ ಒಂದು ಕಾರ್ ನಿಂತೈತೆ. ಮಳೆ ನೋಡಿ ಹಿಂದೆಗಡೆ ಎಷ್ಟು ಗಿಡ ಮರ ಇದ್ದಾವೆ. ಫುಲ್ ಅವೆಲ್ಲ ಹುಣಸೆ ಮರನೇ. ಹುಣಸೆ ಮರನೇ. ಆ ಕಡೆ ಮಳೆ ಎಲ್ಲ ಹೆವಿ ಮಳೆ ಬರ್ತೈತಿ. ಇತ್ತೀಚೆಗೆ ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ ಫೋನಲ್ಲಿ. 5% ಏನೈತೆ, ಅದರಲ್ಲೇ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ ನೋಡಿ ಎಷ್ಟು ಎಫರ್ಟ್ ಹಾಕ್ತೀನಿ ನಾನು ವ್ಲಾಗ್ಗೆ. ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಂಬಿದ್ದೀನಿ ಗೈಸ್. ನೋಡಿ ಯಾವ ಸಿಗ್ತಾನೆ ಇಲ್ಲ ನನಗೆ. ಅವ್ರು ಹಿಂಗೆ ಮಾಡ್ತಾರಲ್ಲ, ಹಿಂಗೆ ಮಾಡ್ಬೇಕು ನಾನು.
ಯಾಕೆ ಕ್ಯಾಮ್ರಾಮ್ಯಾನ್ ಇಲ್ಲ, ಇಲ್ಲಾಂದರೆ ಹಿಂಗೆ 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 ಮಾಡ್ತಾಯಿದ್ದೆ ನಾನು. ಹಿಂಗೆ ಮಾಡ್ತಾರಲ್ಲ ಗೈಸ್, ಲ ಇಲ್ಲಿ ನೋಡಿ ಕ್ಯಾಮ್ರಾಮ್ಯಾನ್ ಇಕ್ಕೊಂಡು ಆಮೇಲೆ ನೆಕ್ಸ್ಟ್ ಸಲ ಮಾಡ್ತೀನಿ ಗೈಸ್ ನಾನು. ಹಾಯ್ ಗಾಯ್ಸ್, ಏನು ವಿಷಯ ಏನು ಹೇಳೋಣ ಅಂದರೆ ನೋಡ್ರಿ, ಇಲ್ಲ ನಮ್ಮಮ್ಮ ಇವಾಗ ಮಲ್ಕೊಳತ್ತು ಅಂದರೆ ಟೈಮು ಎಷ್ಟು ಗಂಟೆ 3:15 ಇವಾಗ ಮಲ್ಕೊಂತಾರೆ ಇವರು. ಬೆಳಿಗ್ಗೆ 5:15 ನನ್ನ ಎದ್ದಳು ಆಕಾಶ ಅಂತ ಎಬ್ಬರಿಸ್ತಾರೆ. ಏನು ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ಫ್ಯಾನ್ ಸ್ವಿಚ್ ಇರುತ್ತಲ್ಲ ಇದನ್ನು ಪಟ್ ಅಂತ ಆಫ್ ಮಾಡ್ತಾರೆ. ಅವಾಗ ನಮಗೆ ಸೊಳ್ಳೆ ಕಡಿತವೆ, ನಾನು ಎದ್ದಂತೀನಿ. ಇವ್ರು ನೋಡ್ರಿ ಇದೇ ಕೆಟ್ಟ ಬುದ್ಧಿ ಮಾಡೋದು ನಮ್ಮಮ್ಮ ತಾನೇ ಅಮ್ಮ. ಹಾಂ ನೋಡಿರಿ ಇಲ್ಲಿ ಮಲಗ್ಯವ್ರು ಇವರೇ ಇವರೇ ಕೆಟ್ಟ ಬುದ್ಧಿ ಮಾಡೋದು ನನಗೆ. ನಿದ್ದೆನೇ ಮಾಡೋಕ್ಕೆ ಬಿಡಲ್ಲ ಬೆಳಿಗ್ಗೆ ಹೊತ್ತು. ಇವಾಗ ನಮಗೆ ನಿದ್ದೆ ಬರಲ್ಲ. ಯಪ್ಪ ಏನು ಲಾಜಿಕ್, ಎಲ್ಲ ಅಮ್ಮರ್ದು ಇದೆ ಅನಿಸುತ್ತೆ. ಮೋಸ್ಟ್ಲಿ ಫ್ಯಾನ್ ಸ್ವಿಚ್ಚ ನಾನು ಇಲ್ಲಿಗೆ ಹಾಕ್ಸ್ಬೇಕು ಫ್ಯಾನ್ ಸ್ವಿಚ್ಚ. ಅವಾಗ ಕೆಡ್ಸೋಕೆ ಬರಲ್ವಲ್ಲ, ಅವಾಗ DP ಆಫ್ ಮಾಡಿದ್ಮೇಲೆ ಫ್ಯಾನ್ ಕೆಡಿಸ್ಬೇಕು. ಹಂಗೆ ಮಾಡ್ಬೇಕಿನ್ನು ನಾವು. ಗೈಸ್ ಫೈನಲಿ ಮನೆಗೆ ಉಗಿಸ್ಕೊಂಡು ಬೈಸ್ಕೊಂಡು 3 ಹೊತ್ತು ಯಾವಾಗಲೂ ಮನೆಗೆ ತಿಂತ ಬಿದ್ದಿರ್ತೀಯ ಅನ್ನಿಸ್ಕೊಂಡು ಫೈನಲಿ ತೋಟಕ್ಕೆ ಬಂದಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಮನ್ಸಿಗೆ ಭಾಳ ಬೇಜಾರಾಗ್ಬಿಡ್ತು, ಬೈದು ಬಿಟ್ರಲ್ಲ ನನ್ನ ಹಿಂಗೆ ಅಂತ. ಮನೇಲಿ ಕೂತ್ಕೊಂಡು ಯಾವಾಗಲೂ ಸುಮ್ಮನೆ ಇರ್ತೀವಿ, ಏನು ಕೆಲಸ ಮಾಡಲ್ಲ, ಅಟ್ಲೀಸ್ಟ್ ತೋಟಕ್ಕಾರು ಹೋಗ ಅಂದರು. ಮಳೆ ಬಂದೈತೆ ಅಂತ ಹೇಳ್ದೆ, ಮಳೆ ಬಂದೈತೆ ಚಪ್ಪಲಿ ಕೆಸರಾಗುತ್ತೆ ಅಂದರೆ ಚಪ್ಪಲಿ ಬಿಟ್ಬಿಟ್ಟು ತೋಟದೊಳಗೆ ಹೋಗ, ಆಮೇಲೆ ಚಪ್ಪಲಿ ಹಾಕೊಂಡು ಹೋಗು ಅಂತಾರೆ. ಏನು ಐಡಿಯಾ ಕೊಟ್ಟರು ಅಂದರೆ ಅವ ಚಪ್ಪಲಿ ಇವಾಗ ಮಣ್ಣಾಗ್ತವೆ, ಮತ್ತು ನಾನೇ ವಾಶ್ ಮಾಡ್ಕೋಬೇಕು ನನ್ನ ಚಪ್ಪಲಿನ. ಬನ್ನಿ ಗೈಸ್ ನಮ್ಮ ತೋಟ ತೋರಿಸ್ತೀನಿ ನೋಡಿ. ಹಂಗೆ ಇದೆ ಗೈಸ್ ನೋಡಿ ನಮ್ಮ ತೋಟ. ಫೈನಲಿ ಇದೆ ನಮ್ಮ ತೋಟ. ಅಂದರೆ ಕಾಯಿ ಏನಾದ್ರು ಬಿದ್ದಿರ್ತವೆ ಮಳೆ ಗಾಳಿಗೆ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಒಂದು ರೌಂಡ್ ಸುತ್ತರಿತೀನಿ. ಕಾಯಿ ಸಿಗ್ಬೋದು, ಸಿಗದಲ್ಲೇನೂ ಇರ್ಬೋದು. ನೋಡಿ ಇದೇ ಒಂದು ತೋಟ. ನೋಡಿ ನಮ್ಮ ಮಾವಿನಕಾಯಿ ಕೆಡಬೇಕು ಅಂತ ಹೇಳ್ತಿದ್ದಲ್ಲ, ಎಷ್ಟು ದಪ್ಪ ಇರ್ತವೆ ಅಂದರೆ ಮಾವಿನಕಾಯಿ. ನಿಮಗೆ ಒಂದು ಕಿತ್ತು ತೋರಿಸ್ಬಿಡ್ತೀನಿ, ಹಂಗೆ ಇರಿ ಕಿತ್ತು ತೋರಿಸ್ತೀನಿ. ಅಯ್ಯೋ ಕೆಸರಾಗ್ತು ಕಾಲೆಲ್ಲ, ಏನೂ ಮಾಡೋಕ್ಕಾಗಲ್ಲ, ದಪ್ಪ ಇರ್ತವೆ ಗೈಸ್. ನೋಡಿ ಎಷ್ಟು ನಿಮಗೋಸ್ಕರ ಅಂತ ಒಂದು ಕೀಳ್ತೀನಿ. ನೋಡಿ ಗೈಸ್ ಇಷ್ಟು ದಪ್ಪ ಇರ್ತವೆ ನಮ್ಮ ತೋಟದ ಮಾವಿನಕಾಯಿ. ಟೇಸ್ಟ್ ಗೈಸ್. ಸ್ವೀಟ್ ಇರ್ತವೆ ಗೈಸ್, ಸ್ವೀಟು ಮಾವಿನಕಾಯಿ ತುಂಬ ಸ್ವೀಟ್ ಇದ್ದಾವೆ. ಹಣ್ಣಾದ್ಮೇಲೆ ಹುಳಿ ಒಂಥರ ಡಿಫ್ರೆಂಟು. ತೋಟದಿಂದ ಮನೆಗೆ ಹೋದ್ಮೇಲೆ ನಾನು ನಿಮಗೆ ವ್ಲಾಗ್ ಮಾಡ್ತೀನಿ ಗೈಸ್. ನೋಡಿ ತುಂಬ ಕೆಸರಿದೆ ಇಲ್ಲೆಲ್ಲ. ನೋಡಿ ಆಲ್ರೆಡಿ ಚಪ್ಪಲಿ ಹೆಂಗಾದ್ರು ನನ್ನವು ನೋಡಿ ಚಪ್ಪಲಿ ಎಲ್ಲ ಮಣ್ಣಾಗ್ಬಿಟ್ಟು ಗೈಸ್. ಇವು ಕಾಯಲ್ಲಿ ತುಂಬ ಸ್ವೀಟ್ ಇರ್ತವೆ. ಹಣ್ಣಿಗೆ ಇಟ್ಟಿರ್ತೀವಲ್ಲ ಅವಾಗ ಹುಳ ಆಗ್ತವೆ ಗೈಸ್. ಈ ನೋಡಿ ಇಷ್ಟು ದಪ್ಪ ಕಾಯಿ ಇದೇ ಥರ ಈ ಬ್ರೀಡು. ಯಾರ್ಯಾರು ರೈತರ ಮಕ್ಕಳು ವ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಹುಳ ಆಗದೆ ಇರೋದಕ್ಕೆ ನಮಗೆ ಔಷಧಿ ತಿಳಿಸ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ರೈತರ ಮಕ್ಳು ಯಾರ್ಯಾರು ನೋಡ್ತಿದ್ದೀರಾ ಮತ್ತು ಅದಕ್ಕೇನು ಔಷಧಿ ಅಂತ ನಿಮಗೆ ಐಡಿಯಾ ಇರ್ತಾವೆ ಗೈಸ್. ನಮ್ಮ ಸಪೋರ್ಟ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ, ನಮ್ಮ ವ್ಯೂವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ ಅಂದ್ಕೊಂಡಿನಿ. ಪ್ಲೀಸ್ ಇದಕ್ಕೆ ಹುಳ ಆಗ್ತವೆ, ಕಾಯಲ್ಲಿ ಚೆನ್ನಾಗಿರ್ತವೆ, ಹಣ್ಣಿಗೆ ಇಟ್ಟಿದ್ಮೇಲೆ ಹುಳ ಆಗ್ತವೆ. ಇದಕ್ಕೇನು ಔಷಧಿ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಪುಟ್ ಇನ್ ದ ಕಮೆಂಟ್ ಬಾಕ್ಸ್ ಗೈಸ್ ಆನ್ಸರ್. ನೋಡಿ ಗೈಸ್ ಅಲ್ಲಿ ಮಣ್ಣಾಗಿ ಚಪ್ಪಲಿನ ಈಗ ಬಂದು ಹೆಂಗೆ ವಾಶ್ ಮಾಡ್ತಾಯಿದ್ದೀನಿ ಅಂತ. ಫುಲ್ ವಾಷಿಂಗ್ ಗೈಸ್, ಫುಲ್ ವಾಷಿಂಗ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಟಿ ನಾವು. ನೋಡಿ ಗೈಸ್ ಈ ಇಡ್ಲಿ ಹಿಟ್ಟಿ ಮೇಲೆ ನನ್ನ ಹೆಸರು ನನ್ನ ಬ್ರ್ಯಾಂಡ್ ನೇಮ್ ಹಾಕಿದ್ದೀನಿ. ಅದಕ್ಕೆ ನಮ್ಮಮ್ಮ ಬೈತೈತೆ. ಏನಂತ ಬೈದಮ್ಮ? ಯಾಕೆ ಬೈತಿದ್ಯಾ ನಿನ್ನ ಮಗನ್ನ? ಮಾತಾಡಿ, ಇವಾಗ ವೀಡಿಯೋ ಮಾಡ್ತೀರಾ ಅಂತ ಹೆದರಿಕೆನಾ ನಮ್ಮಮ್ಮಗೆ? ನೋಡಿ ಗೈಸ್ ನಮ್ಮಮ್ಮಗೆ ವೀಡಿಯೋ ಮಾಡ್ತಿರೋದು ನೋಡಿ ಹೆದರಿಕೆ. ನೋಡು ತೆಗಿಬೇಡ ಬಿಡಮ್ಮ. ಇರಲಿ ನೋಡು ನನ್ನ ಬ್ರ್ಯಾಂಡ್ ಗೈಸ್, ನನ್ನ ಬ್ರ್ಯಾಂಡ್ ಹಾಳಾಗೋತು ಗೈಸ್. ಭಾಳ ಬೇಜಾರಾಯ್ತು. ನಾನು ಏಕೆ ಅಂತ ಹಾಕಿದ್ದೆ. ದಟ್ಸ್ ಮೈ ಬ್ರ್ಯಾಂಡ್ ನೇಮ್ ಗೈಸ್. ಇಟ್ಸ್ ಡ್ಯಾಮೇಜ್ಡ್ ಗೈಸ್, ಡ್ಯಾಮೇಜ್ಡ್. ಓನ್ಲಿ 5 rupees ಗುಡ್ ಡೇ ಬಿಸ್ಕೆಟ್ ಐ ವಿಲ್ ಟೇಕ್. ಅಯ್ಯೋ ಅಂಗಡೀಲಿ ಬೀಗ ಹಾಕ್ಬಿಟ್ಟವ್ರೆ ನೋಡಿ ಅವ್ರೆ ಅಂಗಡೀಲಿ ಬೀಗ ಹಾಕ್ಬಿಟ್ಟವ್ರೆ. ಇವಾಗ ಬೇರೆ ಅಂಗಡಿ ಹೋಗೋಣ ಬರ್ರಿ.
ಇವಾಗ ಸಂಜೆ 5 ಗಂಟೆ ಟೈಮು, ಹಾಲು ಕರೆಯರೆಲ್ಲ ಇರುತ್ತೆ ಹಸುಗಳ್ದು ಹಳ್ಳಿ ಕಡೆಯಲ್ಲಿ, ಹಂಗಾಗಿ ಅಂಗಡಿ ಯಾರೂ ತೆಗ್ದಿರಲ್ಲ, ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ನಮ್ಮ ಬೇಬಿ ಗಾಯ್ಸ್, ನಮ್ಮ ಬೇಬಿ ಇದು. ಫೈನಲಿ ಗೈಸ್ ಅಂಗಡಿ ಬಾಗಿಲು ತೆಗ್ಸಿ 5 ರೂಪಾಯಿ ಗುಡ್ಡೆ ಬಿಸ್ಕೆಟ್ ಎತ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಟೀ ಕುಡಿಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಗಾಯ್ಸ್. ಇದನ್ನು ತಿಂದಲೇ ನನ್ನ ದಿವಸನೇ ಕಳೆಯಲ್ಲ. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ನನಗೆ ಇರಲೇಬೇಕು. ನನ್ನಷ್ಟು ಅಲ್ಲ, ಇಷ್ಟು ದೊಡ್ಡವರಾದ್ಮೇಲೂ ನೀವು ತಿಂತಿದ್ದೀರ ಅಂದರೆ ಕಮೆಂಟ್ ಮಾಡಿ. ಇದು ನಮ್ಮ ಗೋಲ್ಡನ್ ಡೇಸ್ನ ಗುಡ್ ಡೇ. ಈ ಕಡೆ ನಮ್ಮಮ್ಮ ಟೀ ನೋಡಿ ಇವಾಗ ಸೋಸ್ತೈತಿ. ಇದೇನು ಹಾಲಮ್ಮ ನೋಡಿ, ಹಾಲು ಕಚ್ಬಿಟ್ಟೈತಿ. ಇವಾಗ ನಾನು ಟೀ ಕುಡಿತಾ ಇದ್ದೀನಿ ನೋಡಿ. ಇವಾಗ ಪ್ರೋಟೀನ್ ಜೊತೆ ಒಂದು ವಿಟಮಿನ್ ಸಿ ಮತ್ತು ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ ಎಲ್ಲ ಇರುತ್ತೆ ಗೈಸ್ ಇದರಲ್ಲಂತೂ ಪಕ್ಕ ಪ್ರೋಟೀನ್ ಇದೆ ನಮಗೆ. ಡೈಲಿ ಬೆಳಿಗ್ಗೆ ಸಾಯಂಕಾಲ ನಾವು ಜಿಮ್ಗೆ ಹೋಗಲ್ವಲ್ಲ, ಇದೇ ನಮಗೆ ಪ್ರೋಟೀನು. ಇದು ನಮಗೆ ವಿಟಮಿನ್ ಎ, ಬಿ, ಸಿ, ಡಿ, ಇ ಗೈಸ್. ಇವಾಗ ಬೋಂಡ ಮಾಡ್ದವ್ರು ನಮ್ಮಮ್ಮ. ಪಕೋಡ ಗೈಸ್, ಈರುಳ್ಳಿ ಪಕೋಡ. ಅದಕ್ಕೆ ಫಸ್ಟ್ ನೀವು ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಹಾಕಿದ್ಮೇಲೆ ಇದೇನಮ್ಮ ಮೈದಾ ಹಿಟ್ಟು ಹಾಕಬೇಕು ಗೈಸ್. ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಮ್ಮಮ್ಮ ತೆಗಿತವ್ರೆ, ಹುಡುಕಿ ಹಾಕ್ತವ್ರೆ. ನಾನಿವಾಗ ಹೇಳ್ತಾ ಹೋಗ್ತೀನಿ ಬೋಂಡಕ್ಕೂ ಅಲ್ಲ ಪಕೋಡಕ್ಕೆ ಏನೇನು ಹಾಕ್ಬೇಕು ಅಂತ. ನೋಡ್ಕೊಳ್ರಂಗೆ ಇವರೇ ನಮ್ಮಮ್ಮ. ಮತ್ತಿನ್ನೇನಮ್ಮ ಇವಾಗ ಮೇಲೆಲ್ಲ ನೋಡ್ತವ್ರೆ ನಮ್ಮಮ್ಮ ಏನೈತೆ ಅಂತ. ಮೇಲೆ ಏನೂ ಇಲ್ಲ. ಇವಾಗ ನೆಕ್ಸ್ಟು ಬಾಣಲಿ ಗೈಸ್, ಬಾಣಲಿದ ಅಂತವ್ರೆ. ನೀವು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಐಟಮ್ ಹಾಕಬೇಕು. ಫಸ್ಟು ಗ್ಯಾಸ್ ಹಚ್ಚಿದ್ದೇನೆ ಬಾಣಲಿ ಒಲೆ ಮೇಲೆ ಇಡಬೇಕು. ಸಾರಿ ಗೈಸ್, ಈರುಳ್ಳಿ ಪಕೋಡ ಅಂತ ಹೇಳಿದ್ದೆ, ಆದರೆ ಅದು ಬೋಂಡ ಮೆಣಸಿಕಾಯಿ. ಇವಾಗ ಬೋಂಡ ಮೆಣಸಿಕಾಯಿನ ಹೆಚ್ಕೊಡಕ್ಕೆ ಹೋಗ್ಬೇಕು. ಎಲ್ಲಿದ್ದಾವಮ್ಮ? ಎಲ್ಲಿದ್ದಾವೆ? ಸೈಲೆಂಟ್. ಇದ್ರೊಳಗೆ ಏನೇನಿದಾವಪ್ಪ ಹುಡುಕ್ಬೇಕು ಗೈಸ್. ಪರ್ಸು, ಬ್ಯಾಗ್, ಮೆಣಸಿಕಾಯಿ ಬಿಟ್ಟು ಬೇರೆ ಎಲ್ಲ ಸಿಗ್ತಾಯಿದ್ದಾವೆ. ಎಷ್ಟಮ್ಮ ನೋಡಿ ಗೈಸ್, ದಿಸ್ ಈಸ್ ಬೋಂಡ ಮೆಣಸಿಕಾಯಿ. ಇವು ಹೆಚ್ಕೊಟ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಮೆಣಸಿನಕಾಯಿ ನಾವು ತಗೊಳ್ಳೋಣ. ಇಲ್ಲಿ ಗಿಡನ ಸೈಡಿಗೆ ಇಡ್ತಾಯಿದ್ದೀವಿ. ಈ ಕಡೆ ಎಣ್ಣೆ ಕಾಯ್ದಿದೆ, ಪಟ ಬಿಡ್ತಾರೆ ಇವ ನಮ್ಮಮ್ಮರು. ಎಣ್ಣೆ ಕಾಯ್ದೈತೆ ಅಂತ ಚೆಕ್ ಮಾಡ್ತವ್ರೆ, ಅದು ಬೀಳಂಗಿಲ್ಲ. ಇವಾಗ ಜೋರು ಮಾಡಿದ್ದಾರೆ ಫೈರ್ನ ನೋಡಿ, ಹಾಕ್ತವ್ರೆ. ಹಿಂಗೆ ಬರ್ಬೇಕು ಸೌಂಡು ಎಣ್ಣೆ ಕಾದೈತೆ ಅಂದರೆ. ಹಿಂಗೆ ಕೈ ಇಟ್ಟು ನೋಡಬೇಕು, ಮೇಲೆ ಬಿಸಿ ತಾಗಿದ್ರೆ ನಿಮಗೆ ಎಣ್ಣೆ ಕಾದಿದೆ ಅಂತ. ಇವಾಗ ರೈಸ್ ಒಂದೊಂದೇ ಬಿಡ್ತಾ ಇರ್ತಾರೆ, ನಿಮಗೆ ತೋರಿಸ್ತಾ ಇರ್ತೀನಿ ಯಾವ ಥರ ಮಾಡ್ತೀವಿ ನಾವು ಅಂತ. ಅಷ್ಟೇ ದಪ್ಪ ಆಗ್ತಾ ಬೇಡ. ಇಲ್ಲ ಬೇಡ ಸಾಕಿ ಬೇಡ ಕಣಮ್ಮ. ಒಂದು ಓ ಟ್ಯಾಲೆಂಟ್, ಟೆಕ್ನಾಲಜಿಯಾ ಗಾಯ್ಸ್, ಟೆಕ್ನಾಲಜಿ ಹಾಳಾಗುತ್ತೆ. ಟೆಕ್ನಾಲಜಿ ಸೈಲೆಂಟು ವ್ಲಾಗ್ ನಡೀತಾ ಇದೆ. ಸಪೋರ್ಟೇ ಮಾಡಲ್ಲ ಇವ್ರು ಯಾರು ಮನೇಲಿ. ಅದಕ್ಕೆ ಇನ್ನೂ ಒಳ್ಳೆ ಇಕ್ಳು ಯಾರು ಮುಂದಕ್ಕೆ ಬಂದಿಲ್ಲ. ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಗೈಸ್. ಫಸ್ಟ್ ಆಫ್ ಆಲು ಮನೇಲಿ ಸಪೋರ್ಟ್ ಇರ್ಬೇಕು ಗೈಸ್, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಮನೇಲಿ ಸಪೋರ್ಟ್ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ತಾರೆ ಯಾರಾದರೂ. ನಮ್ಮ ಮನೇಲಿ ಸಪೋರ್ಟೇ ಮಾಡಲ್ಲ ನಮ್ಮಮ್ಮ. ಏನು ಮಾಡೋಣ ನಮ್ಮ ಕತೆ ಹಿಂಗೈತಿ. ಬೇಡ ಇವಾಗ ಬಿಡ್ತವ್ರೆ ನೋಡಿ. ಒಂದು ಮಾತ್ರ ತೋರ್ಸೋಕ್ಕಾಗುತ್ತೆ, ಇಲ್ಲಿ ಬೈತವ್ರು ನನ್ನ ಸದ್ಯಕ್ಕೆ ಮುರ್ಕಂತ. ಅದು ಬೇರೆ, ಅದು ನನ್ನ ಮೇಲೆ ಸಿಟ್ಟು. ಇವಾಗ ಮುರ್ಕೊಂಡಿದ್ದಕ್ಕೂ ನಾನು ವೀಡಿಯೋ ಮಾಡ್ತಿರೋದೇ ಕಾರಣ ಅಂತ ಹೇಳ್ಬೋದು. ಅದು ಜಸ್ಟ್ ಅಮ್ಮ ಥಿಂಗ್ಸ್ ಅವೆಲ್ಲವ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನೋಡಿ ಗೈಸ್, ಈ ಥರ ಬಿಡಬೇಕು ಗೈಸ್. ಎಲ್ಲ ಬೋಂಡ ಆದಮೇಲೆ ನಾನು ನಿಮಗೆ ತಿನ್ನಬೇಕಾಗಿ ತೋರಿಸ್ತೀನಿ ಗೈಸ್. ಮೆಣಸಿಕಾಯಿ ಸಾಲ್ಟೇಜ್ ಬಂದು ಆಲೂಗಡ್ಡೆನ ಹೆಚ್ಚಿಕೊಟ್ಟಿದ್ದೀನಿ. ಇವಾಗ ನಮ್ಮ ಅಮ್ಮ ಮಾಡಿರೋ ಬೋಂಡಗಳನ್ನ ರಿವ್ಯೂ ಮಾಡೋ ಸಮಯ. ನಿಮಿಷ ಹಂಗೆ ತಕ್ಕಂತೀನಿ. ಸುಡ್ತಿದ್ದಾವೆ, ಏನು ಮಾಡೋಕ್ಕೆ ಬರೋಲ್ಲ, ತಿನ್ನಬೇಕು. ಆದರೆ ಒಂದು ಸಣ್ಣದು ಟೇಸ್ಟ್ ಮಾಡ್ತೀನಿ ನಾನು, ಇಷ್ಟೇ.
ನೀವು ಕಲಸಬೇಕಾದ್ರೆ ಕಾದಿರ ಎಣ್ಣೆ ಒಂದು ಸ್ವಲ್ಪ ಹಾಕ್ಬಿಟ್ರೆ ಇದಕ್ಕೆ ಕ್ರಂಚಿ ಬರ್ತವೆ ನೋಡಿ, ಕ್ರಂಚಿ ಬರ್ತವೆ. ಇವಾಗ ಆಲೂಗಡ್ಡೆ ಹಾಕಿದ್ಮೇಲೆ ತಿಂತೀನಿ ಗೈಸ್. ಮೆಣಸಿನ್ಕಾಯಿ ಖಾರ ಆಗ್ಬಿಟ್ಟು ಅದಕ್ಕೆ ನಾನು ತಿನ್ನಲಿಲ್ಲ ಗೈಸ್. ನೋಡಿ, ದಟ್ಸ್ ಅ ಪ್ಲೇಟ್ ಆ್ಯಂಡ್ 3 ಬೋಂಡಾಸ್ ಗೈಸ್. ಅಳ್ಸ್ನಾನ್ ತಿಂದು ಇವತ್ತಿನ ದಿವಸ ಏನು ಮಾಡ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.